ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 15ನೇ ವಾರ, ಜುಲೈ 19, 2025 ಶನಿವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 12ನೇ ಅಧ್ಯಾಯ 14ರಿಂದ 21ರವರೆಗಿನ ವಚನಗಳು. ಆ ಕಾಲದಲ್ಲಿ ಫರಿಸಾಯರಾದರೋ ಅಲ್ಲಿಂದ ಹೊರಗೆ ಹೋಗಿ ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು. ತಮಗೆ ವಿರುದ್ಧ ಒಳಸಂಚು ನಡೆಯುತ್ತಿದೆ ಎಂದು ಯೇಸು ಸ್ವಾಮಿ ಅರಿತುಕೊಂಡು ಅಲ್ಲಿಂದ ಹೊರಟು ಹೋದರು. ಅನೇಕ ಜನರು ಅವರ ಹಿಂದೆಯೇ ಹೋದರು. ಯೇಸು ಅಸ್ವಸ್ಥರಾಗಿದ್ದ ಎಲ್ಲರನ್ನು ಗುಣಪಡಿಸಿದರು ಮತ್ತು ತಮ್ಮ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಆಜ್ಞೆ ಮಾಡಿದರು. ಹೀಗೆ ದೇವರು ಪ್ರವಾದಿ ಯೆಶಾಯನ ಮುಖಾಂತರ ಹೇಳಿದ ಈ ವಚನ ನೆರವೇರಿತು. ಇದಿಗೋ, ನನ್ನ ದಾಸನು ನನ್ನಿಂದ ಆಯ್ಕೆಯಾದವನು, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ನೆರೆಗೊಳಿಸುವೆ ಇವನಲ್ಲಿ ಎನ್ನಾತ್ಮವನು, ಸಾರುವನಿವನು ಜಗದಲ್ಲಿ ನನ್ನ ಧರ್ಮವನು. ವಾದಿಸುವವನಲ್ಲ, ದನಿಯೆತ್ತಿ ಕೂಗುವವನಲ್ಲ, ಹಾದಿ ಬೀದಿಯಲ್ಲಿವನ ಕಂಠ ಮೊರೆಯುವುದಿಲ್ಲ. ಮುರಿದ ಜೊಂಡಿನಂತಹ ದುರ್ಬಲರಿಗಿಂತ ದೀನಬಂಧು, ನಂದಿ ಹೋಗುತ್ತಿಹ ದೀನದಲಿತರಿಗೆ ಕೃಪಾಸಿಂಧು. ನ್ಯಾಯನೀತಿಗೆ ಜಯ ದೊರಕಿಸದೆ ಬಿಡನಿವನು, ನೆಮ್ಮುವರು ಅನ್ಯ ಜನರೆಲ್ಲರೂ ಇವನ ನಾಮವನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಮುರಿದ ಜೊಂಡಿನಂತಿಹ ದುರ್ಬಲರಿಗೀತ ದೀನಬಂಧು, ನಂದಿ ಹೋಗುತ್ತಿಹ ದೀನದಲಿತರಿಗೆ ಕೃಪಾಸಿಂಧು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸೆರೆಯಾಗಿದ್ದ ಇಸ್ರಾಯೇಲರನ್ನು ಅದ್ಭುತಕರವಾಗಿ ಈಜಿಪ್ಟಿನಿಂದ ಬಿಡುಗಡೆ ಮಾಡಿದ ಮಹತ್ತಾದ ಘಟನೆಯನ್ನು ಇಂದಿನ ಮೊದಲನೇ ವಾಚನ ವರ್ಣಿಸುತ್ತದೆ. ಭೀಕರ ದಾಸತ್ವದಿಂದ ಬಿಡುಗಡೆ ಹೊಂದಿದ ಇಸ್ರಾಯೇಲರಿಗೆ ದೇವರು ಒಂದು ಭವ್ಯ ಭವಿಷ್ಯವನ್ನು ತೆರೆದಿಡುತ್ತಾರೆ. ಈಜಿಪ್ಟ್ ದೇಶದಲ್ಲಿ ಸುಮಾರು 430 ವರ್ಷಗಳ ಕಾಲ ಸಹಿಸಲಾರದಷ್ಟು ಕ್ರೂರತನಕ್ಕೆ ಬಲಿಯಾಗಿದ್ದರು. ಜೀವನವೇ ಬೇಡವೆನ್ನುವಷ್ಟು ಕಠೋರವಾಗಿತ್ತು ಅವರ ಜೀವನ. ಇದನ್ನು ನಾವು ವಿಮೋಚನ ಕಾಂಡ ಅಧ್ಯಾಯ 1 ವಚನ 14ರಲ್ಲಿ ಓದುತ್ತೇವೆ. ಆದರೆ ದೇವರಲ್ಲಿ ಇಸ್ರಾಯೇಲರಿಗೆ ಇದ್ದ ಅದಮ್ಯ ವಿಶ್ವಾಸ ಅವರ ವಿಮೋಚನೆಗೆ ಕಾರಣವಾಯಿತು. ಹಿಬ್ರಿಯರಿಗೆ ಬರೆದ ಪತ್ರದಲ್ಲಿ ಲೇಖಕನು ಹೀಗೆನ್ನುತ್ತಾನೆ: ವಿಶ್ವಾಸವಿದ್ದುದರಿಂದಲೇ ಮೋಶೆಯು ಅರಸನ ಕಡುಕೋಪಕ್ಕೆ ಅಂಜದೆ ಈಜಿಪ್ಟ್ ದೇಶವನ್ನು ಬಿಟ್ಟು ಬಂದನು. ಕಣ್ಣಿಗೆ ಕಾಣದ ದೇವರನ್ನು ಕಣ್ಣಾರೆ ಕಾಣುತ್ತಿರುವನೋ ಎನ್ನುವಷ್ಟು ದೃಢಚಿತ್ತನಾಗಿ ಅವನು ಮುನ್ನಡೆದನು. ವಿಶ್ವಾಸದಿಂದಲೇ ಇಸ್ರಾಯೇಲರು ಒಣನೆಲವನ್ನು ದಾಟುವಂತೆ ಕೆಂಪು ಸಮುದ್ರವನ್ನು ದಾಟಿದರು. ಇದನ್ನು ಹಿಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 11, 27ರಿಂದ 30 ವಚನಗಳಲ್ಲಿ ನಾವು ಆಲಿಸುತ್ತೇವೆ. ಇಸ್ರಾಯೇಲರ ವಿಶ್ವಾಸ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಸ್ಫೂರ್ತಿ ನೀಡಬಲ್ಲದು. ಪ್ರಿಯರೇ, ಪ್ರಪಂಚದ ಆದಿಯಿಂದಲೂ ಶ್ರುತಪಡಿಸಲಾಗಿರುವ ದೇವದತ್ತ ವಾಗ್ದಾನಗಳನ್ನೆಲ್ಲ ಯೇಸು ಸ್ವಾಮಿಯ ಮುಖಾಂತರವೇ ಈಡೇರಿಸಲಾಗಿವೆ ಎನ್ನುವ ಸಂದೇಶ ನೀಡುತ್ತದೆ ಇವತ್ತಿನ ಶುಭ ಸಂದೇಶ. ಲೋಕೋದ್ಧಾರಕನೊಬ್ಬನನ್ನು ಧರೆಗೆ ಕಳುಹಿಸುವುದಾಗಿ ದೇವರು ಆದಿಯಲ್ಲಿಯೇ ವಾಗ್ದಾನ ಮಾಡಿದ್ದರು. ಹಳೆಯ ಒಡಂಬಡಿಕೆಯ ಪ್ರವಾದನೆಗಳೆಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ಸಂಪೂರ್ಣವಾಗಿ ಈಡೇರಿವೆ. ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೊಂದು ಕಾಣಿಸಿತು, ಮರಣಛಾಯೆ ಕವಿದ ನಾಡಿಗರಿಗೆ ಅರುಣೋದಯವಾಯಿತು ಎಂದು ಪ್ರವಾದಿ ಯೆಶಾಯನು ಪ್ರವಾದನೆ ಮಾಡಿದ್ದನು. ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನು, ನಮ್ಮ ರೋಗ ರುಚಿನಗಳನ್ನು ಆತನೇ ಪರಿಹರಿಸಿದನು ಎಂಬ ಯೆಶಾಯನ ಪ್ರವಾದನೆ ಇಂದಿನ ಶುಭ ಸಂದೇಶದಲ್ಲಿ ನೆರವೇರಿದಂತೆ ನಮಗೆ ಕಾಣಿಸುತ್ತದೆ. ಯೇಸು ಸ್ವಾಮಿ ಬಂದಿರುವುದು ದುರ್ಬಲರಿಗೆ, ದೀನ ದಲಿತರಿಗೆ ಹೊಸ ಭರವಸೆಯನ್ನು ನೀಡಲು. ಜೀವನದ ಕಷ್ಟ ಸಂಕಷ್ಟಗಳಿಂದ ಬಳಲಿ ಬೆಂಡಾದವರಿಗೆ ಯೇಸು ಕ್ರಿಸ್ತರೇ ಚೈತನ್ಯ, ಸ್ಫೂರ್ತಿ. ಆತ್ಮೀಯರೇ, ಕತ್ತಲಾದ ಬಾಳಲ್ಲಿ ನಂದಾದೀಪ ಬೆಳಗಿಸುವ ಕೃಪಾಸಿಂಧು ಪ್ರಭು ಯೇಸು ಕ್ರಿಸ್ತರು ಆಗಿದ್ದಾರೆ. ಮನುಜರಾದ ಪ್ರಿಯರೇ, ಇದು ಸತ್ಯವಾದ ಮಾತಲ್ಲವೇ? ಮನುಜರ ನೆನೆದಾಗ ಕಷ್ಟಗಳು ಹೆಚ್ಚುತ್ತವೆ, ದೇವರ ನೆನೆದಾಗ ಕಷ್ಟಗಳು ಬೆಚ್ಚುತ್ತವೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.